ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಾನು ನಿಮಗೆ ಒಂದು ಹೆಲ್ತಿ ಡ್ರಿಂಕ್ಸ್ದು ಹೇಳ್ತಾ ಇದ್ದೀನಿ. ಅದರಲ್ಲೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರೋವಂಥ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಇವಾಗ ಕುಡಿತಾ ಇರೋವಂಥದ್ದು ಬಂದು ಚಿಯಾ ಸೀಡ್ಸ್ದು ಡ್ರಿಂಕ್ ಕುಡಿತಾ ಇದ್ದೀನಿ. ಅಂದರೆ ಇದನ್ನು ಕುಡಿಯೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾನೀಗ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದು ಇದು ಎಲ್ಲ ಲೇಡೀಸಲ್ಲೂ ಕಾಮನ್ನು, ಅಂದರೆ ಫ್ಯಾಟ್ ತುಂಬಾ ದಪ್ಪ ಇರ್ತಾರೆ ಹೆಣ್ಮಕ್ಳು. ಅದರಲ್ಲೂ ಆಫ್ಟರ್ ಡೆಲಿವರಿ ತುಂಬಾ ದಪ್ಪ ಆಗ್ತಾರೆ. ಅಂಥವ್ರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ನಾನು ಈಗ ಒಂದು ವಾರದಿಂದ ಈ ಚಿಯಾ ಸೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ನೀವು ಯಾರಾದರೂ ಯೂಸ್ ಮಾಡಿಲ್ಲ ಅಂದರೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರು ಆರಾಮಾಗಿ ಈ ಸೀಡ್ಸನ್ನು ಯೂಸ್ ಮಾಡ್ಬೋದು. ಈ ಸೀಡ್ಸ್ ಯೂಸ್ ಮಾಡೋದ್ರಿಂದ ಫಸ್ಟ್ ಬೆನಿಫಿಟ್ ಏನು ಅಂದರೆ ನಮ್ಮ ವೆಯ್ಟ್ ಲಾಸ್ ಆಗುತ್ತೆ. ಬೆಲ್ಲಿ ಫ್ಯಾಟ್ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿ ಲಾಸ್ ಆಗುತ್ತೆ ಈ ಚಿಯಾ ಸೀಡ್ಸನ್ನು ಸೇವಿಸೋದ್ರಿಂದ. ನೀವು ನೀರಲ್ಲಾದರೂ ನೆನೆಸಿ ತಗೋಬೋದು, ಅಥವಾ ಮಿಲ್ಕ್ ಶೇಕು ಅಥವಾ ಫ್ರೂಟ್ ಸಲಾಡು, ಇದು ಯಾವುದ್ರ ಜೊತೆನಾದರೂ ನೀವು ಚಿಯಾ ಸೀಡ್ಸನ್ನು ಉಪಯೋಗಿಸ್ಬಹುದು. ಬಟ್ ಇದನ್ನು ಬೇಯಿಸೋ ಹಾಗಿಲ್ಲ, ಹಾಗೆ ನೀರಲ್ಲಿ ನಾವು ನೆನೆಸ್ಬಿಟ್ಟು ತಗೋಬೇಕಾಗತ್ತೆ. ಇದು ಬ್ಲಡ್ ಪ್ರೆಷರನ್ನು ಕಂಟ್ರೋಲಲ್ಲಿಡುತ್ತೆ, ನಮ್ಮ ಫ್ಯಾಟನ್ನು ಕಡಿಮೆ ಮಾಡುತ್ತೆ, ಹಾಗೆ ಡಯಾಬಿಟೀಸ್ ಕೂಡ ಕಡಿಮೆ ಮಾಡುತ್ತೆ, ಹಾಗೆ ವೆಯ್ಟ್ ಕೂಡ ಮ್ಯಾನೇಜ್ ಮಾಡ್ಕೋಬೋದು. ನಾವು ಡೈಲಿ ಇದನ್ನು ಸೇವಿಸ್ತಾ ಬಂದರೆ ನಮ್ಮ ವೆಯ್ಟ್ ಕೂಡ ಮ್ಯಾನೇಜ್ ಆಗುತ್ತೆ. ಹಾಗೆ ಡೈಜೆಷನ್ಗಂತೂ ತುಂಬಾ ಒಳ್ಳೆಯದು, ಹಾಗೆ ಹಾರ್ಟ್ಗೆ ಕೂಡ ತುಂಬ ಒಳ್ಳೆಯದು. ಇಷ್ಟೊಂದು ಬೆನಿಫಿಟ್ಸು ಈ ಒಂದೇ ಸೀಡ್ಸಲ್ಲಿದೆ. ಇದು ಚಿಯಾ ಸೀಡ್ಸು. ಇನ್ನೊಂದು ಸಬ್ಜಾ ಸೀಡ್ಸ್ ಅಂತ ಬರುತ್ತೆ, ಅದಲ್ಲ, ಇದು ಚಿಯಾ ಸೀಡ್ಸು. ನಾನು ಇವಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅನ್ನೋದನ್ನು. ನಾನೀಗ ಒಂದು ವಾರದಿಂದ ಈ ಚಿಯಾ ಸೀಡ್ಸನ್ನು ನೆನೆಸ್ಬಿಟ್ಟು ತಗೋತಾ ಇದ್ದೀನಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇನ್ನೂ ನಮಗೆ ಅದರಿಂದ ತುಂಬಾ ಲಾಭ ಸಿಗುತ್ತೆ, ಅಂದರೆ ಪ್ರಯೋಜನ ಆಗುತ್ತೆ. ಯಾಕಂದರೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ನಮ್ಮದು ಖಾಲಿ ಹೊಟ್ಟೆ ಇರುತ್ತಲ್ಲ, ಆವಾಗ ಈ ಚಿಯಾ ಸೀಡ್ಸ್ ನೀರನ್ನು ಕುಡಿಯೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೇಗನೆ ನಮ್ಮ ಫ್ಯಾಟು ಕಡಿಮೆ ಆಗುತ್ತೆ ಈ ಚಿಯಾ ಸೀಡ್ಸ್ನ ಕುಡಿಯೋದ್ರಿಂದ. ನಾನು ಯಾವ ರೀತಿ ಅದನ್ನು ತಗೋತೀನಿ ಅನ್ನೋದನ್ನು ಈಗ ತೋರಿಸ್ತೀನಿ, ನೋಡ್ತೀರಿ. ಇದು 1/4 ಲೀಟರ್ ಜಾರು ನಾನು ತಗೊಂಡಿರೋದು. ನೀವು 1 ಗ್ಲಾಸ್ ನೀರಲ್ಲೂ ಬೇಕಾದರೂ ಕುಡಿಬಹುದು. ನಾನು ಈ 1/4 ಲೀಟರ್ ಜಾರಲ್ಲಿ 250 ml ಜಾರಿದ್ದು, ಅದಕ್ಕೆ 1 ಸ್ಪೂನ್ ಚಿಯಾ ಸೀಡ್ಸನ್ನು ನಾನು ಹಾಕ್ತಿದ್ದೀನಿ. ನೀವು ರಾತ್ರಿ ಓವರ್ನೈಟು ನೆನೆಸಿ ಕುಡಿತೀನಿ ಅಂದ್ರೂ ಕುಡಿಬೋದು. ಇಲ್ಲ ಅಂದರೆ 1 ಅವರಿಂದ 2 ಅವರ್ವರೆಗೂ ನೆನೆಸ್ಬಿಟ್ಟು ನಾವು ಕುಡಿಬೇಕು. ಆವಾಗಲೇ ನೀರಿಗೆ ಹಾಕ್ಕೊಂಡು ಕುಡಿಬಾರ್ದು. ಇದನ್ನು ನಾವು ನೆನೆಸಿ 1-2 ಗಂಟೆ ಆದರೂ ನೆನೆಸ್ಬಿಟ್ಟು ತಗೋಬೇಕು. ನೀವು ನೆನೆಯೋಕ್ಕೆ ಹಾಕಿದಾಗ ಈ ಸೀಡ್ಸ್ ಸುತ್ತಲೂ ಜೆಲ್ ಫಾರ್ಮ್ ಆಗುತ್ತೆ. ಆವಾಗ ಇದು ಕರೆಕ್ಟಾಗಿ ನೆಂದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಆವಾಗ ನಾವು ಇದನ್ನು ತಗೋಬೇಕಾಗುತ್ತೆ. ನೀವು ಫ್ರೂಟ್ ಸಲಾಡು ಮತ್ತು ಜ್ಯೂಸು ಇದು ಯಾವುದ್ರ ಜೊತೆ, ಅಥವಾ ಡೈರೆಕ್ಟಾಗಿ ನಾನು ಚಿಯಾ ಸೀಡ್ಸನ್ನು ನೀರಿಗೆ ಹಾಕ್ಕೊಂಡೇ ಕುಡಿತೀನಿ ಅಂದರೂ ಕೂಡ ನಾವು ಕುಡಿಬಹುದು, ಅದರಲ್ಲಿ ಏನೂ ತೊಂದರೆ ಇಲ್ಲ. ನಾನು ಡೈರೆಕ್ಟ್ ಈ ಥರ ನೋಡಿ ನೀರಲ್ಲಿ ನೆನೆಸ್ಬಿಟ್ಟು ನಾನು ಕುಡಿತೀನಿ. ಬೆಳಗ್ಗೆ 1 ಗ್ಲಾಸ್ ಕುಡಿದ್ರೆ ನಾನು ಮತ್ತೆ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ಆ ಸೀಡ್ಸ್ ಹಾಕಿರೋ ನೀರನ್ನು. ನಂಗೆ ಯಾವಾಗ ನೀರಡಿಕೆ ಆಗುತ್ತೋ ನಾನು ಆವಾಗ ಈ ಚಿಯಾ ಸೀಡ್ಸ್ ಹಾಕಿರೋ ನೀರನ್ನೇ ನಾನು ಕುಡಿತಿರ್ತೀನಿ. ನೀವು ಬೆಳಗ್ಗೆ ಅಥವಾ 1 ಗ್ಲಾಸ್ ಕುಡಿದು ಅಷ್ಟಕ್ಕೂ ಸಾಕು ಬಿಡ್ಬೋದು. ಅಥವಾ ನಾನು ಡೈಲಿ ಕುಡಿತೀನಿ, ಕಂಟಿನ್ಯೂ ಆಗಿ ಕುಡಿತೀನಿ ಅಂದರೆ ಒಂದು ಸಪ್ರೇಟಾಗಿ ವಾಟರ್ ಬಾಟ್ಲಲ್ಲಿ ನಾವು ನೀರನ್ನು ಹಾಕ್ಕೊಂಡು ಅದರಲ್ಲಿ 1 ಸ್ಪೂನು ಚಿಯಾ ಸೀಡ್ಸನ್ನು ಹಾಕಿ ಇಟ್ಟರೆ, ನೀವು ಯಾವಾಗ ನೀರು ಕುಡಿಬೇಕು ಅನಿಸುತ್ತೋ ನೀವು ಆವಾಗಲೇ ಈ ನೀರನ್ನು ಕುಡಿಬಹುದು. ಆದರೆ ಇದನ್ನು 1 ದಿನಕ್ಕೆ 2 ಟೇಬಲ್ ಸ್ಪೂನ್ ಮಾತ್ರ ಸೇವಿಸಬೇಕು.